ಹಾಯ್ ಗೈಸ್, ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್ ಟೆಕ್ ಬ್ರೋ ಕನ್ನಡ. ನಾನು ನಿಮ್ಮ ಸಂದೀಪ್ ಶೆಟ್ಟಿ. ಟೆಕ್ ನ್ಯೂಸ್ ಎಪಿಸೋಡ್ 757ಗೆ ಎಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ಟೆಕ್ ನ್ಯೂಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದುವರೆಗೂ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಫಸ್ಟ್ ಡೀಲ್ ಆಫ್ ದಿ ಡೇ ನೋಡೋಣಂತೆ. ಡೀಲ್ ಆಫ್ ದಿ ಡೇ ಮಾತ್ರ ತುಂಬ ಚೆನ್ನಾಗಿದೆ. ಅದರಲ್ಲಿ ಮೊದಲನೇದು ನೋಡ್ಕೊಂಡ್ರೆ ಮಿಲ್ಟನ್ ಹಾಟ್ ಬಾಕ್ಸ್ 1000 ರೂಪಾಯಿಗೆ ಸಿಗ್ತಾ ಇದೆ. ಜಿಮ್ ಬ್ಯಾಗ್ 500 ರೂಪಾಯಿಗೆ ಸಿಗ್ತಾ ಇದೆ. ಮೆನ್ಸ್ ಪಫರ್ ಜಾಕೆಟ್ 600 ರೂಪಾಯಿಗೆ ಸಿಗ್ತಾ ಇದೆ. ಈ ರೀತಿಯಾಗಿ ತುಂಬಾ ಡೀಲ್ಸ್ ಇದೆ ಅಂತಾನೆ ಹೇಳ್ಬೋದು. ಈ ಒಂದು ಡೀಲ್ಸ್ ನೀವು ಆಕ್ಸೆಸ್ ಮಾಡಬೇಕು ಅಂದ್ರೆ ನಮ್ಮ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಿ. ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ನಿಮಗೆ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ಈಸಿಯಾಗಿ ಜಾಯಿನ್ ಆಗ್ಬೋದು. ತುಂಬಾ ಡೀಲ್ಸ್ ಇದೆ, ಅಷ್ಟರಲ್ಲಿ ನಿಮಗೆ ಯಾವ್ದು ಯೂಸ್ ಆಗುತ್ತೋ ಅದನ್ನ ಆರಾಮಾಗಿ ಪರ್ಚೇಸ್ ಮಾಡಿ. ಇನ್ನ ನೀವೇನಾದ್ರೂ ಜಾಯಿನ್ ಆಗಿಲ್ಲ ಅಂದ್ರೆ ಆದಷ್ಟು ಬೇಗ ಜಾಯಿನ್ ಆಗಿ. ಇವತ್ತಿನ ಟೆಕ್ ನ್ಯೂಸ್ ಆದ್ರೆ ಸ್ಟಾರ್ಟ್ ಮಾಡೋಣಂತೆ. ಇವತ್ತಿನ ಟೆಕ್ ನ್ಯೂಸ್ ನೋಡ್ಕೊಂಡ್ರೆ ಮೊದಲ ನ್ಯೂಸ್ ಬಂದ್ಬಿಟ್ಟು ನಮಗೆ ಸ್ಯಾಮ್ಸಂಗ್ ಇಂದ. ಸ್ಯಾಮ್ಸಂಗ್ ಗ್ಯಾಲಕ್ಸಿ S24 ಸೀರೀಸ್ ಈ ಮೊಬೈಲ್ಸ್ ಗೆ ಸಂಬಂಧಪಟ್ಟ ಅಫಿಷಿಯಲ್ ಡೇಟ್ ಹೊರಗೆ ಬಂದಿದೆ. ಈ ಒಂದು ಮೊಬೈಲ್ಸ್ ನ ಜನವರಿ 18ನೇ ತಾರೀಕು ಅಮೆರಿಕಾದಲ್ಲಿ ಲಾಂಚ್ ಮಾಡ್ತಿದ್ದಾರೆ. ವರ್ಲ್ಡ್ ವೈಡ್ ಆಗಿ ಲಾಂಚ್ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು. ಟೋಟಲ್ ಆಗಿ ಇವರು 3 ಮೊಬೈಲ್ಸ್ ನ ಲಾಂಚ್ ಮಾಡ್ತಿದ್ದಾರೆ. ಸ್ಯಾಮ್ಸಂಗ್ ಗ್ಯಾಲಕ್ಸಿ S24, S24 ಪ್ಲಸ್, S24 ಅಲ್ಟ್ರಾ. ಈ ಮೊಬೈಲ್ಸ್ ಲಾಂಚ್ ಆಗೋದಕ್ಕಿಂತ ಮುಂಚೆನೆ ಕಂಪ್ಲೀಟ್ ಸ್ಪೆಸಿಫಿಕೇಶನ್ಸ್ ಕೂಡ ಹೊರಗೆ ಬಂದಿದೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದಾರಲ್ಲ, ಕಾಮನ್ ಸ್ಪೆಸಿಫಿಕೇಶನ್ಸ್ ನೋಡ್ಕೊಂಡ್ರೆ QHD ಪ್ಲಸ್ ಡಿಸ್ಪ್ಲೇ ಇರುತ್ತೆ, 2600 ನಸ್ ಪೀಕ್ ಬ್ರೈಟ್ನೆಸ್ ಇರುತ್ತೆ. ಅಲ್ಟ್ರಾದಲ್ಲಿ ನೋಡ್ಕೊಂಡ್ರೆ ಮೇನ್ ಕ್ಯಾಮ್ರಾ 200 ಮೆಗಾ ಪಿಕ್ಸೆಲ್ ಇರುತ್ತೆ. ಬೇಸ್ ವೇರಿಯಂಟ್ಸ್ ಅಲ್ಲಿ ನೋಡ್ಕೊಂಡ್ರೆ ಮೇನ್ ಕ್ಯಾಮ್ರಾ 50 ಮೆಗಾ ಪಿಕ್ಸೆಲ್ ಇರುತ್ತೆ. ಅಪ್ ಟು 8K ರೆಸೊಲ್ಯೂಷನ್ ವರೆಗೂ ನೀವು ವಿಡಿಯೋಸ್ ನ ರೆಕಾರ್ಡ್ ಮಾಡಬಹುದು. ಅರ್ಧ ಗಂಟೆ ಚಾರ್ಜ್ ಮಾಡಿದ್ರೆ 0 to 65% ಚಾರ್ಜ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಇನ್ನು ಇದರಲ್ಲಿ ಅಲ್ಟ್ರಾದಲ್ಲಿ ನೋಡ್ಕೊಂಡ್ರೆ ಟೈಟಾನಿಯಂ ಮೆಟೀರಿಯಲ್ ನ ಯೂಸ್ ಮಾಡ್ತಾ ಇದ್ದಾರೆ. ಬೇಸ್ ವೇರಿಯಂಟ್ಸ್ ಅಲ್ಲಿ ನೋಡ್ಕೊಂಡ್ರೆ ಅಲ್ಯೂಮಿನಿಯಂ ಮೆಟೀರಿಯಲ್ ನ ಯೂಸ್ ಮಾಡ್ತಿದ್ದಾರೆ. ಅಲ್ಟ್ರಾದಲ್ಲಿ ಮಾತ್ರ ನಿಮಗೆ ಟೈಟಾನಿಯಂ ಮೆಟೀರಿಯಲ್ ಇಂದ ಮೊಬೈಲ್ ನ ಲಾಂಚ್ ಮಾಡ್ತಿದ್ದಾರೆ. ಇನ್ನು ಇದರಲ್ಲಿ ಯೂಸ್ ಮಾಡಿರೋ ಪ್ರೊಸೆಸರ್ ಬಂದ್ಬಿಟ್ಟು ಸ್ನ್ಯಾಪ್ಡ್ರ್ಯಾಗನ್ 8 Gen 3 ಈ ಒಂದು ಪ್ರೊಸೆಸರ್ ನ ಯೂಸ್ ಮಾಡ್ತಿದ್ದಾರೆ. ಇನ್ನ ಒಂದು ಇಂಟ್ರೆಸ್ಟಿಂಗ್ ಪಾರ್ಟ್ ಏನ್ ಗೊತ್ತಾ, ಸ್ಯಾಮ್ಸಂಗ್ ಗೆ ಸಂಬಂಧಪಟ್ಟ ಓನ್ AI ಕೂಡ ಈ ಮೊಬೈಲ್ಸ್ ಅಲ್ಲಿ ಇಂಟಿಗ್ರೇಟ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ಈ ರೀತಿಯಾಗಿ ಒಂದು ಸ್ವಲ್ಪ ಲೀಕ್ಸ್ ಕೂಡ ಹೊರಗೆ ಬಂದಿದೆ. ಅಫಿಷಿಯಲ್ ಡೇಟ್ ಹೊರಗೆ ಬಂತು, ಹಾಗೆ ಬಂದ್ಬಿಟ್ಟು ಸ್ಪೆಸಿಫಿಕೇಶನ್ಸ್ ಕೂಡ ಅಫಿಷಿಯಲ್ ಆಗಿ ಒಂದು ಫೋಟೋನು ಕೂಡ ಲೀಕ್ ಆಗಿದೆ. ಈ ಫೋಟೋ ಯಾವ ರೀತಿ ಲೀಕ್ ಆಯಿತು ಅಂತ ಗೊತ್ತಿಲ್ಲ. ಇವಾಗ ಈ ಫೋಟೋನು ಕೂಡ ಲೀಕ್ ಆಗಿದೆ. ಸೊ ನೋಡೋಣಂತೆ, ಜನವರಿ 18ನೇ ತಾರೀಕು ನಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ಒಂದು ಹೊಸ ರಿಪೋರ್ಟ್ ಹೊರಗೆ ಬಂದಿದೆ. ಈ ರಿಪೋರ್ಟ್ ನಿಜವಾಗ್ಲೂ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಅಂತಾನೆ ಹೇಳ್ಬೋದು. ಆಂಡ್ರಾಯ್ಡ್ ಯೂಸರ್ಸ್ ಗೆ ಒಂದು ರೀತಿ ಗುಡ್ ನ್ಯೂಸ್. ರೀಸನ್ ಏನು ಅಂದ್ರೆ ಐಫೋನ್ಸ್ ಅಲ್ಲಿ ನಮಗೆ ಬ್ಯಾಟ್ರಿ ಹೆಲ್ತ್ ಅಂತ ಹೇಳ್ಬಿಟ್ಟು ಇರುತ್ತೆ. ಅಂದ್ರೆ ನಾವು ಯೂಸ್ ಮಾಡ್ತಾ ಇರೋ ಐಫೋನ್ ಅಲ್ಲಿ ಬ್ಯಾಟ್ರಿ ಎಷ್ಟು ಆರೋಗ್ಯವಾಗಿದೆ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ನಾವು ಇವಾಗ ಹೊಸದಾಗಿ ಐಫೋನ್ ಪರ್ಚೇಸ್ ಮಾಡಿದೀವಿ ಅಂದ್ರೆ ಬ್ಯಾಟ್ರಿ ಲೆವೆಲ್ ಅನ್ನೋದು 100% ಇರುತ್ತೆ. ಆಮೇಲೆ ನಿಧಾನಕ್ಕೆ ಬರ್ತಾ ಬರ್ತಾ ನಿಮಗೆ ಪರ್ಸೆಂಟೇಜ್ ಅನ್ನೋದು ಕಮ್ಮಿ ಆಗುತ್ತೆ. 95, 80, 85 ಸೊ ಈ ರೀತಿಯಾಗಿ ಬರುತ್ತೆ. 80 ಒಳಗೆ 75 ಒಳಗೆ ಬಂತು ಅಂದ್ರೆ ಮತ್ತೆ ನಾವು ಹೊಸ ಬ್ಯಾಟ್ರಿ ಆದ್ರೆ ಹಾಕ್ಸ್ಬೇಕಾಗುತ್ತೆ. ಇದು ಐಫೋನ್ ಯೂಸರ್ಸ್ ಗೆ ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ ಅಂತಾನೆ ಹೇಳ್ಬೋದು. ಇವಾಗ ಬರ್ತಾ ಇರೋ ರಿಪೋರ್ಟ್ಸ್ ಪ್ರಕಾರ ನೋಡ್ಕೊಂಡ್ರೆ ಗೂಗಲ್ ಕಂಪ್ನಿಯವರು ಕೂಡ ಸೇಮ್ ಇದೇ ಸಿಸ್ಟಮ್ ಮೇಲೆ ವರ್ಕ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ನನಗೆ ಅನ್ನಿಸ್ದಂಗೆ ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಆಂಡ್ರಾಯ್ಡ್ ಮೊಬೈಲ್ಸ್ಗೂ ಕೂಡ ಈ ಒಂದು ಫೀಚರ್ ಬರುತ್ತೆ. ನಿಮ್ಮ ಮೊಬೈಲ್ ಅಲ್ಲಿರೋ ಬ್ಯಾಟ್ರಿ ಎಷ್ಟು ಆರೋಗ್ಯವಾಗಿದೆ, ಎಷ್ಟು ಹೆಲ್ತಿ ಆಗಿದೆ ಅಂತ ಹೇಳ್ಬಿಟ್ಟು ನೀವಾದ್ರೆ ನೋಡ್ಕೋಬಹುದು. ಇವಾಗ ಗೂಗಲ್ ಕಂಪ್ನಿಯವರು ವರ್ಕ್ ಮಾಡ್ತಿದ್ದಾರೆ. ಯಾವಾಗಿಂದ ರೋಲ್ ಔಟ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಇವಾಗ ಈ ಒಂದು ರಿಪೋರ್ಟ್ ಹೊರಗೆ ಬಂದಿದೆ. ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಗುಜರಾತ್ ಅಲ್ಲಿ ಒಂದು ಇನ್ಸಿಡೆಂಟ್ ನಡೆದಿದೆ. ಈ ಒಂದು ಇನ್ಸಿಡೆಂಟ್ ನ ನೀವೇನಾದ್ರೂ ಕೇಳಿದೀರಾ ಅಂದ್ರೆ 100% ನೀವೆಲ್ಲರೂ ಕೂಡ ಹೇಳ್ತೀರಾ ವಿ ಆರ್ ಇಂಡಿಯನ್ಸ್ ಅಂತೇಳಿ. ರೀಸನ್ ಏನು ಅಂದ್ರೆ ಒಂದ್ಸಲ ನಾವು ಈ ಕೆಲಸ ಮಾಡಬೇಕು ಅಂತ ಪ್ಲಾನ್ ಮಾಡಿದೀವಿ ಅಂದ್ರೆ 100% ನಾವು ಅದನ್ನ ಮಾಡ್ತೀವಿ ಅಂತಾನೆ ಹೇಳ್ಬೋದು. ಅದೆಷ್ಟೇ ಕಷ್ಟ ಆದ್ರೂ ಕೂಡ ಆ ಒಂದು ವರ್ಕ್ ನ ಕಂಪ್ಲೀಟ್ ಮಾಡ್ತೀವಿ. ರೀಸೆಂಟ್ ಆಗಿ ಗುಜರಾತ್ ಅಲ್ಲೂ ಕೂಡ ಇದೇ ಇನ್ಸಿಡೆಂಟ್ ನಡೆದಿದೆ. ಗುಜರಾತ್ ಅಲ್ಲಿ ಮಾರ್ಬಿ ಅಂತ ಹೇಳ್ಬಿಟ್ಟು ಒಂದು ಡಿಸ್ಟ್ರಿಕ್ಟ್ ಇದೆ. ಈ ಒಂದು ಡಿಸ್ಟ್ರಿಕ್ಟ್ ಅಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಅಲ್ಲಿರೋರೆಲ್ಲ ಒಂದು ಸ್ವಲ್ಪ ಜನ ಸೇರ್ಬಿಟ್ಟು ಫೇಕ್ ಟೋಲ್ ಪ್ಲಾಜಾ ನ ಕಟ್ಟಿದ್ದಾರೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಇದು ಬಂದ್ಬಿಟ್ಟು ರಿಯಲ್ ಟೋಲ್ ಅಲ್ಲ, ಕಂಪ್ಲೀಟ್ ಆಗಿ ಫೇಕ್ ಅಂತಾನೆ ಹೇಳ್ಬೋದು. ಅದನ್ನ ಇವರೇ ಕಟ್ಕೊಂಡಿದ್ದಾರೆ. ಪಾಪ ಜನರಿಗೂ ಕೂಡ ಗೊತ್ತಾಗಿಲ್ಲ. ನಾರ್ಮಲ್ ಆಗಿ ಅವರು ಟ್ರಾವೆಲ್ ಮಾಡ್ಬೇಕಾದ್ರೆ ಯಾವ್ದೋ ಒಂದು ಹೊಸ ಟೋಲ್ ಆಗಿದೆ ಅಂತ ಹೇಳ್ಬಿಟ್ಟು ದುಡ್ಡು ಕೊಟ್ಬಿಟ್ಟು ಮುಂದಕ್ಕೆ ಹೋಗ್ತಾ ಇದ್ದಾರೆ. ಟೋಟಲ್ ಆಗಿ ಇವರು ಎಷ್ಟು ದುಡ್ಡು ಕಲೆಕ್ಟ್ ಮಾಡಿದ್ದಾರೆ ಗೊತ್ತಾ? 75 ಕೋಟಿ ದುಡ್ಡು ಕಲೆಕ್ಟ್ ಮಾಡಿದ್ದಾರೆ. ರೀಸೆಂಟ್ ಆಗಿ ಇಂಡಿಯನ್ ಗವರ್ಮೆಂಟ್ ಗೆ ಗೊತ್ತಾಗಿದೆ ಒಂದು ಫೇಕ್ ಟೋಲ್ ಪ್ಲಾಜಾನ ಅಲ್ಲಿ ಕಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಇವಾಗ ಕಂಪ್ಲೀಟ್ ಆಗಿ ಸೀಸ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಇವ್ರು ಎಷ್ಟು ದುಡ್ಡು ಕಲೆಕ್ಟ್ ಮಾಡಿದ್ದಾರೆ ಗೊತ್ತಾ? ದೊಡ್ಡ ದೊಡ್ಡ ಬಸ್ ಹಾಗೆ ಬಂದ್ಬಿಟ್ಟು ಲಾರಿಗಳಿಗೆ ನೋಡ್ಕೊಂಡ್ರೆ 50 ರೂಪಾಯಿ ಚಾರ್ಜ್ ಮಾಡಿದ್ದಾರೆ. ಕಾರ್ಗಳಿಗೆ ನೋಡ್ಕೊಂಡ್ರೆ 10 ರೂಪಾಯಿ ಚಾರ್ಜ್ ಮಾಡಿದ್ದಾರೆ. ಇಷ್ಟೇ ಚಾರ್ಜ್ ಮಾಡಿನೂ ಕೂಡ 75 ಕೋಟಿ ದುಡ್ದಿದ್ದಾರೆ ಅಂತಾನೆ ಹೇಳ್ಬೋದು. ಆದಷ್ಟು ಒಂದು ಸ್ವಲ್ಪ ಹುಷಾರಾಗಿರಿ. ನೀವು ಯಾವ್ದಾದ್ರು ಒಂದು ಟೋಲ್ ಪಾಸ್ ಆಗ್ತಿದ್ದೀರಾ ಅಂದ್ರೆ ಫಸ್ಟ್ ಇದಿತ್ತಾ, ಇಲ್ಲಾಂದ್ರೆ ರೀಸೆಂಟ್ ಆಗಿ ಈ ಒಂದು ಟೋಲ್ ಬಂದಿದೆಯಾ ಅಂತ ಹೇಳ್ಬಿಟ್ಟು ಒಂದ್ಸಲ ಚೆಕ್ ಮಾಡ್ಬಿಟ್ಟು ಆ ಒಂದು ಟೋಲ್ ಅಲ್ಲಿ ದುಡ್ಡು ಕಟ್ಟಿ. ನ್ಯೂಸ್ ನೋಡ್ಕೊಂಡ್ರೆ ನಮಗೆ ತೆಲಂಗಾಣದಲ್ಲಿ ಐ ಅಲರ್ಟ್ ರಿಲೀಸ್ ಮಾಡಿದ್ದಾರೆ. ರೀಸನ್ ಏನು ಅಂದ್ರೆ ನಿನ್ನೆ ಒಂದು ಸಣ್ಣ ಮಗುಗೆ ಕರೋನಾ ಪಾಸಿಟಿವ್ ಬಂದಿದೆ. ಅದು ಕೂಡ 14 ತಿಂಗಳು ಮಗು ಅಂತಾನೆ ಹೇಳ್ಬೋದು. ಹತ್ತತ್ರ 1 ವರ್ಷದ ಮಗುಗೆ ಪಾಸಿಟಿವ್ ಬಂದಿದೆ. ಆದಷ್ಟು ಒಂದು ಸ್ವಲ್ಪ ಹುಷಾರಾಗಿರಿ. ನಾವೇನೋ ಕೂಡ ಹೇಳೋದಕ್ಕಾದ್ರೆ ಆಗೋದಿಲ್ಲ. ಸಿಂಪಲ್ ಆಗಿ ನಾನು ನಿಮಗೆ ಏನು ಹೇಳ್ತೀನಿ ಅಂದ್ರೆ ಇನ್ನ ಬರ್ತಾ ಬರ್ತಾ ನಮಗೆ ಪಾಸಿಟಿವ್ ಕೇಸಸ್ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. 100% ಕಮ್ಮಿ ಆಗೋದಿಲ್ಲ. ಎಲ್ಲೋ ಒಂದ್ ಕಡೆ ನಮಗೆ ಪಾಸಿಟಿವ್ ಕೇಸಸ್ ಅನ್ನೋದು ಇನ್ಕ್ರೀಸ್ ಆಗ್ತಾನೆ ಇರುತ್ತೆ. ನೀವೇನ್ ಮಾಡ್ತೀರಾ ಅಂದ್ರೆ ಬೆಟರ್ ಸ್ಯಾನಿಟೈಸರ್ ನ ಯೂಸ್ ಮಾಡಿ, ಹಾಗೆ ಬಂದ್ಬಿಟ್ಟು ಮಾಸ್ಕ್ ಹಾಕಿ, ಒಂದ್ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ. ಈ 3 ಸ್ಟೆಪ್ಸ್ ನ ನೀವು ಫಾಲೋ ಮಾಡಿದೀರಾ ಅಂದ್ರೆ 100% ನೀವು ಸೇಫ್ ಆಗಿರ್ತೀರಾ ಅಂತಾನೆ ಹೇಳ್ಬೋದು. ತುಂಬಾ ಎಲ್ಲರ ಜೊತೆನೂ ಕೂಡ ಬೆರೆಯೋದಕ್ಕಾದ್ರೆ ಹೋಗ್ಬೇಡಿ. ರೀಸನ್ ಏನು ಅಂದ್ರೆ ಈ ಕರೋನಾ ವೈರಸ್ ಗೊತ್ತಿರೋದೆ ಯಾವ ರೀತಿ ಸ್ಪ್ರೆಡ್ ಆಗುತ್ತೆ ಅಂತೇಳಿ. ಒಂದ್ ಸ್ವಲ್ಪ ಹುಷಾರಾಗಿರಿ. ಸ್ಯಾನಿಟೈಸರ್ ನ ಯೂಸ್ ಮಾಡಿ, ಹಾಗೆ ಬಂದ್ಬಿಟ್ಟು
ಬಂದ್ಬಿಟ್ಟು ಎಲ್ಲಾದ್ರೂ ಹೊರಗಡೆ ಹೋಗ್ತಿದ್ದೀರಾ ಅಂದ್ರೆ ಬೆಟರ್ ನೀವು ಮಾಸ್ಕ್ ಹಾಕೊಳ್ಳಿ. ಮಾಸ್ಕ್ ಹಾಕೊಂಡಿದ್ದೀರಾ ಅಂದ್ರೆ 100% ನೀವು ಸೇಫರ್ ಝೋನ್ ಅಲ್ಲಿ ಇದ್ದೀರಾ ಅಂತಾನೆ ಹೇಳ್ಬೋದು. ನಿಮ್ಮ ಹುಷಾರಲ್ಲಿ ನೀವಿದ್ದೀರಾ ಅಂದ್ರೆ ಏನು ಕೂಡ ಆಗೋದಿಲ್ಲ. ಬೆಟರ್ ಒಂದ್ ಸ್ವಲ್ಪ ಡಿಸ್ಟೆನ್ಸ್ ನ ಮೇಂಟೈನ್ ಮಾಡಿ. ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಅಮೆಝಾನ್ ಇಂದ ಅಮೆಝಾನ್ ಪ್ರೈಮ್ ಸಬ್ಸ್ಕ್ರಿಪ್ಷನ್, ಈ ಒಂದು ಸಬ್ಸ್ಕ್ರಿಪ್ಷನ್ ತಗೋಬೇಕು ಅಂತೇಳಿ ಎಷ್ಟೋ ಜನಕ್ಕೆ ಆಸೆ ಇರುತ್ತೆ. ಆದ್ರೆ ಪ್ರೈಸ್ ಜಾಸ್ತಿ ಅಂತ ಹೇಳ್ಬಿಟ್ಟು ತುಂಬಾ ಜನ ತಗೊಂತಾ ಇರೋದಿಲ್ಲ. ಈ ಅಮೆಝಾನ್ ಪ್ರೈಮ್ ಸಬ್ಸ್ಕ್ರಿಪ್ಷನ್ ಅಲ್ಲೂ ಕೂಡ ನಮಗೆ ಲೈಟ್ ವರ್ಷನ್ ಇರುತ್ತೆ. ಇವಾಗ ಇದ್ರ ಪ್ರೈಸ್ ಕಮ್ಮಿ ಮಾಡಿದ್ದಾರೆ. ಫಸ್ಟ್ ಗೆ 1000 ರೂಪಾಯಿ ಇತ್ತು, ಇವಾಗ 800 ರೂಪಾಯಿಗೆ ತಂದಿದ್ದಾರೆ. ಹತ್ತತ್ರ 200 ರೂಪಾಯಿ ಕಮ್ಮಿ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಇದು ಬಂದ್ಬಿಟ್ಟು ಆನ್ಯುವಲ್ ಪ್ಯಾಕ್. ನೀವು 800 ರೂಪಾಯಿಗೆ ರೀಚಾರ್ಜ್ ಮಾಡಿಸ್ಕೊಂಡಿದ್ದೀರಾ ಅಂದ್ರೆ 1 ವರ್ಷ ನಿಮಗೆ ವ್ಯಾಲಿಡಿಟಿ ಇರುತ್ತೆ. ಏನಂದ್ರೆ ನಿಮಗೆ ಒಂದು ಸ್ವಲ್ಪ ರಿಸ್ಟ್ರಿಕ್ಷನ್ಸ್ ಇರುತ್ತೆ. ನೀವು ಮೂವೀಸ್ ನೋಡ್ಬೇಕಾದ್ರೆ 1080p ರೆಸಲ್ಯೂಷನ್ ಅಲ್ಲಿ ನೋಡೋದಕ್ಕಾದ್ರೆ ಆಗೋದಿಲ್ಲ, 720p ರೆಸಲ್ಯೂಷನ್ ಅಲ್ಲಿ ನೋಡಬಹುದು. ತುಂಬಾ ಜನ ಲಾಗಿನ್ ಆಗೋದಕ್ಕಾಗೋದಿಲ್ಲ. ಹಾಗೆ ಬಂದ್ಬಿಟ್ಟು ಫಾಸ್ಟ್ ಡೆಲಿವರಿ ಸರ್ವಿಸ್ ಕೂಡ ಇರುತ್ತೆ. ನಿಮಗೆ ಬೆನಿಫಿಟ್ಸ್ ಇರುತ್ತೆ, ಅದರ ಜೊತೆಗೆ ಮೈನಸ್ ಕೂಡ ಇರುತ್ತೆ. ಯಾರಾದ್ರೂ ಅಮೆಝಾನ್ ಪ್ರೈಮ್ ಲೈಟ್ ವರ್ಷನ್ ಇಂದ ಸಬ್ಸ್ಕ್ರಿಪ್ಷನ್ ತಗೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಇವಾಗ ಪರ್ಚೇಸ್ ಮಾಡಿ. ನಿಮಗೆ 800 ರೂಪಾಯಿಗೆ ಈ ಒಂದು ಸಬ್ಸ್ಕ್ರಿಪ್ಷನ್ ಸಿಗ್ತಾ ಇದೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಚೈನಾದಲ್ಲಿ ಒಂದು ಇನ್ಸಿಡೆಂಟ್ ನಡೆದಿದೆ. ಈ ಒಂದು ಇನ್ಸಿಡೆಂಟ್ ತುಂಬಾ ವೆರೈಟಿ ಆಗಿದೆ ಅಂತಾನೆ ಹೇಳ್ಬೋದು. ಇಂಟರ್ನೆಟ್ ಅಲ್ಲಿ ಎಲ್ಲಿ ನೋಡಿದ್ರು ಕೂಡ ಈ ಒಂದು ನ್ಯೂಸ್ ಕಾಣಿಸ್ತಾ ಇದೆ. ರೀಸನ್ ಏನು ಅಂದ್ರೆ ಚೈನಾದಲ್ಲಿ ಒಂದು ವೈನ್ ಶಾಪ್ ಇದೆ. ಆ ವೈನ್ ಶಾಪ್ ಅವರು ಒಂದು ಚಾಲೆಂಜ್ ಇಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. 1 ಲೀಟರ್ ವೈನ್ ಯಾರು ಕಂಟಿನ್ಯೂಸ್ ಆಗಿ ಕುಡಿತಾರೋ ಅವ್ರಿಗೆ ನಾವು 2 ಲಕ್ಷ ದುಡ್ಡು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಅವಾಗ ಒಬ್ಬ ವ್ಯಕ್ತಿ ಏನ್ ಮಾಡಿದ್ದಾನೆ ಅಂದ್ರೆ 1 ಲೀಟರ್ ಆಲ್ಕೋಹಾಲ್ ಅಲ್ಲ, ಆರಾಮಾಗಿ ಕುಡಿಯೋಣ ಅಂತ ಹೇಳ್ಬಿಟ್ಟು ಕಂಟಿನ್ಯೂಸ್ ಆಗಿ ಕೊಡ್ತಿದ್ದಾನೆ. ಅದವನಿಗೆ ಏನಾಗಿದೆಯೋ ಏನೋ ಸ್ಪಾಟ್ ಅಲ್ಲೇ ಸತ್ತೋಗಿದ್ದಾನೆ ಅಂತಾನೆ ಹೇಳ್ಬೋದು. ಆದಷ್ಟು ಒಂದ್ ಸ್ವಲ್ಪ ಹುಷಾರಾಗಿರಿ. ಚಾಲೆಂಜಸ್ ಇರುತ್ತೆ, ಇಲ್ಲ ಅಂತಲ್ಲ. ಆ ಚಾಲೆಂಜಸ್ಗೋಸ್ಕರ ನಿಮ್ ಲೈಫ್ ನ ರಿಸ್ಕ್ ಅಲ್ಲಿ ಇಡೋದಕ್ಕಾದ್ರೆ ಹೋಗ್ಬೇಡಿ. ಈ ತರ ನ್ಯೂಸ್ ಪ್ರತಿದಿನ ನಾವು ಕೇಳ್ತಾನೆ ಇರ್ತೀವಿ. ಆದ್ರೆ ಈ ನ್ಯೂಸ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಅಂತಾನೆ ಹೇಳ್ಬೋದು. ನಿಮಗೆ ಕುಡಿಬೇಕು ಅನ್ಸಿದ್ರೆ ಒಂದಿಷ್ಟು ಕುಡಿರಿ ಸಾಕು. ಮತ್ತೆ ಚಾಲೆಂಜ್ ಇಟ್ಟಿದ್ದಾರೆ 2 ಲಕ್ಷ ದುಡ್ಡು ಬರುತ್ತೆ ಅಂತ ಹೇಳ್ಬಿಟ್ಟು ಅವ್ರು ಏನ್ ಹೇಳ್ತಾರೋ ಅದನ್ನೆಲ್ಲ ಮಾಡೋದಕ್ಕಾದ್ರೆ ಹೋಗ್ಬೇಡಿ. ರೀಸನ್ ಏನು ಅಂದ್ರೆ ಎಲ್ಲರ ಬಾಡಿನೂ ಕೂಡ ಒಂದೇ ರೀತಿ ಇರೋದಿಲ್ಲ. ನಮಗೆ ಬಾಡಿ ಕಂಡೀಷನ್ ಅನ್ನೋದು ಚೇಂಜ್ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಆದಷ್ಟು ಒಂದ್ ಸ್ವಲ್ಪ ಹುಷಾರಾಗಿ. ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಸ್ಯಾಮ್ಸಂಗ್ ಇಂದ ಸ್ಯಾಮ್ಸಂಗ್ ಗ್ಯಾಲಕ್ಸಿ S21 ಸೀರೀಸ್ಗೆ ಆಂಡ್ರಾಯ್ಡ್ 14 ಅಪ್ಡೇಟ್ ನ ರೋಲ್ಔಟ್ ಮಾಡ್ತಾ ಇದ್ದಾರೆ. ಅಫಿಷಿಯಲ್ ಆಗಿ ರೋಲ್ಔಟ್ ಸ್ಟಾರ್ಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಯಾರಾದ್ರೂ ಸ್ಯಾಮ್ಸಂಗ್ ಗ್ಯಾಲಕ್ಸಿ S21 ಸೀರೀಸ್ ನ ಯೂಸ್ ಮಾಡ್ತಾ ಇದ್ರೆ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ, ನಿಮಗೆ ಈ ಒಂದು ಅಪ್ಡೇಟ್ ಬಂದಿರುತ್ತೆ. ಈ ಅಪ್ಡೇಟ್ ಅಲ್ಲಿ ವಿಪರೀತವಾಗಿ ಚೇಂಜಸ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಟಾಪ್ ಟು ಬಾಟಮ್ ಕಂಪ್ಲೀಟ್ ಆಗಿ ಚೇಂಜ್ ಮಾಡಿದ್ದಾರೆ. ಮತ್ತೆ ಈ ಒಂದು ಅಪ್ಡೇಟ್ ಮಾಡ್ಕೋಬಹುದಾ ಬ್ರೋ ಅಂದ್ರೆ ನನಗೆ ಕೇಳಿದ್ರೆ ಒಂದ್ ಸ್ವಲ್ಪ ದಿವಸ ವೇಟ್ ಮಾಡಿ. ರೀಸನ್ ಏನು ಅಂದ್ರೆ ಇವಾಗಿಂದ ನಿಮ್ಮ ಮೊಬೈಲ್ಸ್ಗೆ ಏನೇನೆಲ್ಲ ಅಪ್ಡೇಟ್ಸ್ ಬರುತ್ತಲ್ಲ ಆ ಎಲ್ಲ ಅಪ್ಡೇಟ್ಸ್ ಕೂಡ ಮೇಜರ್ ಅಪ್ಡೇಟ್ಸ್ ಅಂತಾನೆ ಹೇಳ್ಬೋದು. ಆ ಅಪ್ಡೇಟ್ ಅಲ್ಲಿ ಏನ್ ಇಶ್ಯೂ ಇರುತ್ತೆ ಅಂತ ಹೇಳ್ಬಿಟ್ಟು ಹೇಳೋದಕ್ಕಾದ್ರೆ ಆಗೋದಿಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ವೇಟ್ ಮಾಡಿ ಆರಾಮಾಗಿ ಅಪ್ಡೇಟ್ ಮಾಡ್ಕೊಳ್ಳಿ. ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಶೋಮಿ ಕಂಪ್ನಿಯವರು ಒಂದು ಇವಿ ಕಾರ್ ಮೇಲೆ ವರ್ಕ್ ಮಾಡ್ತಿದ್ದಾರೆ ಅಂತೇಳಿ ಈಗಾಗಲೇ ನಾವು ಟೆಕ್ ನ್ಯೂಸ್ ಅಲ್ಲಿ ತುಂಬಾ ಸಲ ಮಾತಾಡಿದೀವಿ. ಇವಾಗ ಈ ಕಾರು ಲಾಂಚ್ ಮಾಡೋದಕ್ಕಿಂತ ಮುಂಚೆನೆ ಫೋಟೋಸ್ ವಿಡಿಯೋಸ್ ಎಲ್ಲಾನು ಕೂಡ ಹೊರಗೆ ಬಂದಿದೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಕಾರ್ ಡಿಸೈನ್ ಮಾತ್ರ ಸೂಪರ್ ಅಲ್ಲಿ ಸೂಪರ್ ಇದೆ ಅಂತಾನೆ ಹೇಳ್ಬೋದು. ನಮಗೆ ಪೋರ್ಚೆ ಕಾರ್ಸ್ ಇರುತ್ತಲ್ಲ ಸೇಮ್ ಅದೇ ರೀತಿ ಇದೆ. ಡಿಸೈನ್ ಮಾತ್ರ ತುಂಬಾ ಚೆನ್ನಾಗಿದೆ, ತುಂಬಾ ಯೂನಿಕ್ ಆಗಿದೆ. ಹಾಗೆ ಬಂದ್ಬಿಟ್ಟು ತುಂಬಾ ಸಿಂಪಲ್ ಆಗಿದೆ ಅಂತಾನೆ ಹೇಳ್ಬೋದು. ಇವಾಗ ಟೆಸ್ಟ್ ಮಾಡ್ತಿದ್ದಾರೆ, ಯಾವಾಗ ಲಾಂಚ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಇವಾಗ ಈ ಫೋಟೋಸ್ ಹಾಗೆ ಬಂದ್ಬಿಟ್ಟು ವಿಡಿಯೋಸ್ ಹೊರಗೆ ಬಂದಿದೆ. ಈ ಕಾರ್ ಡಿಸೈನ್ ನಿಮಗೆ ಯಾವ ರೀತಿ ಅನ್ನಿಸ್ತು ಅಂತ ಹೇಳ್ಬಿಟ್ಟು ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನೋಡ್ಕೊಂಡ್ರೆ ನಮಗೆ ಓಪೋ ಇಂದ ಓಪೋ A59 ಈ ಒಂದು ಮೊಬೈಲ್ ನ ನಿನ್ನೆ ನಮ್ಮ ಇಂಡಿಯಾದಲ್ಲಿ ಲಾಂಚ್ ಮಾಡಿದ್ದಾರೆ. ಈ ಮೊಬೈಲ್ ಬೇಸಿಕ್ ಸ್ಪೆಸಿಫಿಕೇಶನ್ಸ್ ನೋಡ್ಕೊಂಡ್ರೆ HD ಪ್ಲಸ್ ಡಿಸ್ಪ್ಲೇ ಇಂದ ಬರುತ್ತೆ. MediaTek Dimensity 6080 ಈ ಒಂದು ಪ್ರೊಸೆಸರ್ ನ ಯೂಸ್ ಮಾಡಿದ್ದಾರೆ. ಮೇನ್ ಕ್ಯಾಮೆರಾ 13 ಮೆಗಾ ಪಿಕ್ಸೆಲ್ ಇರುತ್ತೆ, ಫ್ರಂಟ್ ಕ್ಯಾಮೆರಾ 8 ಮೆಗಾ ಪಿಕ್ಸೆಲ್ ಇರುತ್ತೆ, 5000 mAh ಬ್ಯಾಟರಿ ಇರುತ್ತೆ, 33 ವಾಟ್ ಫಾಸ್ಟ್ ಚಾರ್ಜಿಂಗ್ ಗೆ ಸಪೋರ್ಟ್ ಮಾಡುತ್ತೆ. ಇನ್ನ ಈ ಮೊಬೈಲ್ ಪ್ರೈಸ್ ನೋಡ್ಕೊಂಡ್ರೆ 15,000 ಇಟ್ಟಿದ್ದಾರೆ. 15,000 ಜಾಸ್ತಿ ಆಯ್ತು ಅಂತಾನೆ ಹೇಳ್ಬೋದು. ರೀಸೆಂಟ್ ಆಗಿ ಲಾವಾ ಕಂಪ್ನಿಯವರು ಲಾಂಚ್ ಮಾಡಿದ್ರಲ್ಲ ಲಾವಾ ಸ್ಟ್ರೋಮ್ 5G ಅಂತೇಳಿ, ಆ ಮೊಬೈಲ್ ಅಲ್ಲೂ ಕೂಡ ಸೇಮ್ ಇದೇ ಪ್ರೊಸೆಸರ್ ಯೂಸ್ ಮಾಡಿದ್ದಾರೆ. ಅದರಲ್ಲಿನ ಸ್ಪೆಸಿಫಿಕೇಶನ್ಸ್ ಬೆಟರ್ ಆಗಿದೆ ಅಂತಾನೆ ಹೇಳ್ಬೋದು. ಮೇನ್ ಕ್ಯಾಮೆರಾ 50 ಮೆಗಾ ಪಿಕ್ಸೆಲ್ ಇಂದ ಬರುತ್ತೆ. ಆ ಮೊಬೈಲ್ 13,500ಕ್ಕೆ ಲಾಂಚ್ ಮಾಡಿದ್ದಾರೆ. ಬ್ಯಾಂಕ್ ಆಫರ್ಸ್ ನ ಯೂಸ್ ಮಾಡ್ಕೊಂಡ್ರೆ 11,000ಕ್ಕೆ ನಿಮಗೆ ಆ ಒಂದು ಮೊಬೈಲ್ ಸಿಗುತ್ತೆ. ಇವ್ರು ನೋಡಿದ್ರೆ 15,000ಕ್ಕೆ ಈ ಒಂದು ಮೊಬೈಲ್ ನ ಲಾಂಚ್ ಮಾಡಿದ್ದಾರೆ. ಈ ಮೊಬೈಲ್ ತಗೋಬಹುದಾ ಅಂದ್ರೆ ನನಗೆ ಕೇಳಿದ್ರೆ ವೇಸ್ಟ್ ಅಂತಾನೆ ಹೇಳ್ತೀನಿ. ಇಷ್ಟೇ ಗೈಸ್ ಇವತ್ತು ನನಗೆ ಇಂಟ್ರೆಸ್ಟಿಂಗ್ ಅನ್ಸಿರೋ ಟೆಕ್ ನ್ಯೂಸ್. ಆದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಗೈಸ್.